वराहरूपं दैववरीष्ठं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಶ್ರೀ ಶ್ರೀ ಷಡಕ್ಷರಿ ತಾತನವರಿಗೆ 2100 ರೂಪಾಯಿಗಳನ್ನು ಕಾಣಿಕೆ ಆಗಿರುವುದು.
ನಾನು ಸಿದ್ಧ ವಾಯ್ಸ್ ಬರೋದು ವಾಯ್ಸ್ ಬರೋದು ವಾಯ್ಸ್ ಅದು ನೋಡ್ಕೊಂಡು ವಾಯ್ಸ್ ಬರೋದು ಈ ಕಡೆ ಆಗ್ತಾನೆ
ದೇವಾ आता
ಮಾತಾಡಿದ್ರೆ ಜೋಡಲ್ಲ ಕೂಡಲೇ ಹೌದೇ ಹೇಳಿ ಎಲ್ಲಿಗೆ ನಿನ್ನಯ ಪಯಣ ತಿಳಿದೋಡಿ ನಿನ್ನಗೆ ಉಡಾಣ ಎಲ್ಲಿಗೆ ನಿನ್ನಯ ಲಕ್ಷ್ಮೀ ಹೇಳ್ತಿದೆಯಾ ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಕೇಳು
ಕೃಷ್ಣನ ಸತಿಯಾದ ಲಕ್ಷ್ಮಿಯನ್ನು ಹೇಳ್ತಿರೋದು ನಿಮ್ಗೆ ವಿಷ್ಣುವಿಗೆ ಮಹಾ ಮಹಿಮೆನೋ ಆ ಲಕ್ಷ್ಮಿಯನ್ನು ಹೇಳ್ತಂದ್ರೆ ನಮಗೆ ಕೇಳಬಹುದು ಕಾಂತ ಬಿಟ್ಟು ನಿನ್ನ ಪ್ರಾಂತ. ದಯವಿಟ್ಟು ಇಲ್ಲಿ ನಿಲ್ಲಿಸಕಡ ದಯವಿಟ್ಟು ನಿಲ್ಲಿಸಕಡಪ್ಪ ದಯವಿಟ್ಟು ನಿಲ್ಲಿಸಕಡ ಬೆಳವಣಿಗೆ ಕಾರಣ ನಿಲ್ಲಿಸಕಡ ನೀವು ಆಕಾಶ ಚಂದ್ರಂತ ಪ್ರಕಾಶ ವಾದ ಸುಂದರವನ್ನು ಪ್ರಾಣ ಕಾವ್ಯ ಸುಂದರಿನ ರಾಜ್ಯ ಆ ಗಂಡ ವಿಷ್ಣುವಿನ ಕೊಂಡಾಡಲಿಕ್ಕೆ ಇನ್ನೇನು ಕಳಿಸಿಲ್ಲ ಅವರ ಕಾರ್ಯಕ್ರಮ ನಮ್ಮೆಲ್ಲ ಅಧಿಕಾರಲ್ಲ ಹೌದ್ರಿ ಆ ಓದವಾದ ವಿಷ್ಣು ನಿಜ ನಮಗೆ ಬರೋದಿಲ್ಲ ಖಾದ್ಯ ಹೌದು ಸುಂದರಿ ಕೇಳು ಸತ್ಯಳ ಮಾತಿಗೆ ಬೆಲೆಲ್ಲ ನಾನೆಷ್ಟು ವಿಧದಿಂದ ಬೇಡಿಕೊಂಡರು ವಿಷ್ಣುನ ಸತಿಯಾದ ಲಕ್ಷ್ಮಿಯನ್ನು ಹೇಳ್ತಾರೆಂದು ಒಂದು ಅವರನ್ನು ಜಯಿಸಲು ನಿನ್ನಿಂದ ಆಗುವುದಿಲ್ಲ. ಅದು ಯಾತಕ್ಕೆ ಆಗುವುದಿಲ್ಲ ಆದ ಕಾರಣ ಲಕ್ಷ್ಮಿಯನ್ನು ಹೇಳ್ತಿರುವುದು ಬೇಡಕ್ಕಂತ ತಿಳಿದು ನೋಡು ನಮ್ಮ ಗುಣವಂತ. ಅವನ ಅಂತ ಬಲವಂತನಾಗಿದ್ದರೆ ರೋಗಿ ಚಕ್ರವರ್ತಿ ಪದ್ಮಸುರಮ್ಮ ಗಣದಲ್ಲಿ ಬಂಧುಗಳನ್ನಾಗಿ ಭಕ್ತವಾದ ನಾಟಕ್ಕೆ ಬಲವಂತನಾದರೆ
ಎಲ್ಲಂತ ಬಂದಿದ್ರೆ ಮುಂದೆ ಕೊಂಡಾಡಬಹುದು. ಬಾಯಿ ಮುಚ್ಚಿಕೊಂಡು ನಿನ್ನ ಮುಂದೆ ಬೆಳಗದು ಸುಂದರ. ನಾನು ಬಾಯಿ ಮುಚ್ಚಿಕೊಂಡು ಹೋಗ್ಬೇಕು. ಬಾಯಿ ಮುಚ್ಚಿಕೊಂಡು ಹೋಗುವುದಾದರೆ ನನ್ನ ಮೇಲೆ ಗತಿಯನ್ನಾಗಿ ಚಿಂತಿಸಿಲ್ಲ. ನನ್ನ ಗಂಡನ ಮಾತು ಕೇಳಲಾಗ ನಿನ್ನಂತ ಗತಿಯಾಗಿದ್ದರೆ ಈ ಬೇಕಿಗೆ ನಿನ್ನ ನಾನು ಕಳಿಸಿದರೆ ಯಾರು ಕಳಿಸಿದ್ರೆ ಪ್ರಿಯ? ಹೌದು ಸುಂದರಿಯ ಕೇಳು, ಅದೇನು ಚೆನ್ನಾಗಿಲ್ಲ. ಆದ ಕಾರಣಕ್ಕೆ ಆ ಮಾತನ್ನು ಕೇಳಬೇಕು ಪ್ರಿಯ. ನನ್ನ ಭ್ರಮೆಯನ್ನು ಬಿಡಬೇಕೆ? ನನಗಿರುವುದು ನೀಗಿರುವುದು ಭ್ರಮೆ.
ನಿನ್ನೆ ಹಿಡಿದಿರುವುದು ಪ್ರೇಮೆ ಸುಂದರ ವಿಷ್ಣುವಿನ ಪತಿಯಾದ ಲಕ್ಷ್ಮಿಯನ್ನು ಬೇಡುವುದು ಬೇಡವೆಂದು ಹೇಳಿದರೆ ಒಂದೇ ಹಲವನ್ನು ಹಿಡಿದುಕೊಂಡು ಎದುರುಗಳು ಬಳಿ ನಿಂತಿರುತ್ತಿದೆಯಲ್ಲ ಸುಂದರ ಅದೇನು ಚೆನ್ನಾಗಿರೋ ವರವಿನ ಚೆಲುವ ನಾನೆಷ್ಟು ಕೈ ವೇದಿಯಿಂದ ಬೇಡಿಕೊಂಡರು ಒಂದು ಹಠವನ್ನು ಹಿಡಿದುಕೊಂಡು ಕೃಷ್ಣನ ಸತಿಯಾದ ಲಕ್ಷ್ಮಿಯನ್ನು ಎದುರಿನಿಂದ ಹಠವನ್ನು ಹಿಡಿದಿದೆ. ಕಾಂತ ಸತಿಯ ಮಾತನ್ನು ಮೀರಿ ಹೋಗುವುದು ಬೇಡ ಸುಂದರ ಹೀಗಾಗಿದೆ. ಸಾಕು ಮಾತನ್ನು ಅವರೇ ನಮ್ಮ ಕುಡಿಯುವ ನಾರಾಯಣನ ಸಮರಕ್ಕೆ ಹೋಗುವ ಸಮರು ಯಾಕೋದಾದ ನೀನು ಅವರ ಜ್ಞಾನವನ್ನು ಪಡೆದರೆ ಕರುವೆಯಂತ ಸೋಲಿಂದ ನಿಲ್ಲುವಂತೆ ಅಂತಃಪುರಕ್ಕೆ ಹೋಗಬೇಕೆ ನಿನ್ನೆ ಎಕ್ಸಿಡೆಂಟ್ ಆಗಲ್ಲವೇ ಕಾಂತ ನೀನು ಕೋಪ ಕರೆಯುತ್ತಿರುವಾಗಲೇ ಎಂದಿದ್ದೆ ಜಾತಿಯನ್ನು ಮಾಡಿನು ಇದನ್ನು ಎಂತ ಕಾಂತ ಪುನಃ
ವಾಗಲೇ ಇರುವುದಿಲ್ಲ ಏನು ಮಾಡಿದನು ನೀನು ಹೋಗಿ ಸಾಮಾನ ಇಷ್ಟೊಂದು ಯಾರು ಸುಮ್ಮನೆ ಪ್ರಾಣೇಶ್ವರ ನೀನು ಹೋಗುವ ಪಯಣ ವೇಳೆಗೆ ನಾಳಿನ ಸತ್ಯತೆ ಅದಕ್ಕೆ ಬೇಕಾಗಿರುವುದು ಹಾಗೆ ಹೋದ್ರೆ ದೇವಕಾಂತ ಯಾರು ಹೇಳಿದ್ರಪ್ರಿಯ ಶಾಂತ ಹೇಳು ಚೆನ್ನಾಗಿ ಕೇಳು ಸುಂದರವಾದ ಅಶ್ವವನ್ನು ಬಂಧಿಸಿ ಸತ್ಯನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುಧಾರಿಯಾಗಿ ನೀನು ಹೋಗುವ ಬೇಳೆಯಲ್ಲಿ ನನ್ನ ಭಕ್ತಿ ತಪ್ಪನ್ನ ನಕ್ಷತ್ರವನ್ನು ಅಳೆಯುವ ಮಾಡಿ ಸುಂದರದಿಂದ ನಾನು ಬರುವ ಕಾರ್ಯವು ಕೇಳಬೇಡ ಒಂದು ಎದುರುಲ್ಲ ಈ ನಾನು ಹೋಗುವ ಕಾರ್ಯವು ನಡೆಯುವ ನಿನ್ನ ಪಯಣದ ಸಂಗತಿಯನ್ನು ತಿಳಿಸುವುದಿಲ್ಲ ಎಂದು ಒಂದೇ ಹಠವನ್ನು ಹಿಡಿದಿರುವಿಯಾ? ಇದು ಸರಿಯಲ್ಲ ಪ್ರಿಯ. ನಾವು ನಿನ್ನ ಕೈ ಹಿಡಿದಿರುವಂತಹ ಗಂಭೀರ ಅಲ್ಲವೇ? ಸಂಗತಿ ತಿಳಿಸಬೇಕು.